ನಮಸ್ತೆ ಎಲ್ಲ ನನ್ನ ಕನ್ನಡ ಜನತೆಗೂ ಹಾಗೂ ದೇಶದ ಜನತೆಗೂ ನಮಸ್ಕಾರಗಳು. ನೋಡಿ, ಶ್ರಾವಣ ಮಾಸದ 2ನೇ ಶನಿವಾರ ದೇವಸ್ಥಾನದಲ್ಲಿ ನನ್ನ ಸ್ವಾಮಿಗೆ ಪೂರ್ತಿ ಅಲಂಕಾರ ಮಾಡಿದ್ದೀವಿ. ನೋಡೋದಕ್ಕೆ 100 ಕಣ್ಣು ಸಾಲದು ನನ್ನ ಸ್ವಾಮಿನ. ನೀವು ಮುಂದಿನ ಶನಿವಾರದಂದು ನಾನು ಒಂದು ನಿಮಗೆ ಶುಭ ಸೂಚನೆ ಹೇಳ್ತೀನಿ. ಎಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಲಿ. ನೀವು ಒಂದು ಕುಂಬಳಕಾಯಿ, ನವಧಾನ್ಯ, ಒಂದು ಕಪ್ಪು ವಸ್ತ್ರ, ಒಂದು ನೀಲಿ ವಸ್ತ್ರ, ಕೆಂಪು ವಸ್ತ್ರ ತೊಗೊಂಡೋಗಿ, ಒಂದು ಛತ್ರಿ ಎಲ್ಲ ಸೇರಿ ಎಳ್ಳೆಣ್ಣೆಯಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ತೊಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಕೊಟ್ಟು, ತುಳಸಿ ಹಾರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಜಯ ಕೊಡ್ತಾನೆ ಸ್ವಾಮಿ. ಇದನ್ನು ಬರೋ ಶನಿವಾರ ಮಾಡಿ. ಈ ನನ್ನ ಆರಾಧ್ಯ ದೈವ, ಲೋಕನೇ ಸುಭಿಕ್ಷವಾಗಿಡೋಂಥ ಪರಮಾತ್ಮ ಇವನ ಆಶೀರ್ವಾದ ಒಂದಿದ್ದರೆ ಏನು ಬೇಕಾದರೂ ಗೆಲ್ಲಬೋದು ಪ್ರಪಂಚದಲ್ಲಿ. ನಾವು ಧರ್ಮವಾಗಿ ನಡೆದರೆ ಆ ಧರ್ಮದಾತನೇ ನಮ್ಮ ಬೆನ್ನಿಂದೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದರೆ ಇದಕ್ಕೆ ಎಕ್ಸಾಂಪಲ್ ನಾವೇ. ನಮಗೆ ತುಂಬ ಎಂತೆಂಥ ತೊಂದರೆಗಳು ಜನ ಕೊಟ್ಟರು, ಈ ಆರಾಧ್ಯ ದೈವ ನಮ್ಮ ಬೆನ್ನಿಂದೆ ನಿಂತು ಕನಸಿನಲ್ಲಿ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳಿ ನಮ್ಮನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾನೆ. ಒಳ್ಳೇದು ಮಾಡ್ತಾನೆ. ನೀವು ಧೈರ್ಯವಾಗಿ ಇವನಿಗೆ ಬರೋ ಶನಿವಾರ ಈ ಒಂದು ನಾನು ಹೇಳಿರೋಂಥ ಮೆಥಡನ್ನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಇಡೀ ದೇಶನೇ ಕಾಪಾಡಲಿ. ಈಗ ಆಗ್ತಾ ಇರೋಂಥ ನಷ್ಟದಿಂದ ನಮ್ಮ ಇಡೀ ದೇಶನೇ ರಕ್ಷಣೆ ಮಾಡಲಿ, ನಮ್ಮ ಜನತೆನ ರಕ್ಷಣೆ ಮಾಡಲಿ ಪರಮಾತ್ಮ. ಕೋಟಿ ಕೋಟಿ ಪ್ರಣಾಮಗಳು. ನಮಸ್ತೆ.